ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ರೆಡ್ಡಿ ವ್ಲಾಗ್. ಸ್ವಲ್ಪ ಗ್ಯಾಪ್ ಆಯಿತು ನಾನು ವ್ಲಾಗ್ ಮಾಡೋದು, ಯಾಕಂದರೆ ಸ್ವಲ್ಪ ಬ್ಯುಸಿ ಆಗೋದೆ ನಾನು ನಾಮಕರಣದ ಶಾಪಿಂಗಲ್ಲಿ. ಸೊ ಈಗ ಫ್ಯಾಬ್ರಿಕ್ ತೊಗೊಳ್ಳೋಣ ಅಂತ ಹೊರಟಿದ್ದೀವಿ HSRಗೆ. ಸೊ ನೋಡೋಣ ಯಾವ ರೀತಿ ಫ್ಯಾಬ್ರಿಕ್ ಸಿಗುತ್ತೆ ಏನು ಅಂತ. ಸೊ ಆ್ಯಕ್ಚುಲಿ ಸ್ಯಾರಿ ತೊಗೊಬೇಕು ಅಂತ ಹೋಗ್ತಾ ಇದ್ದಿದ್ದು ಬೃಂದಾಗೆ. ಆಮೇಲೆ ಓಕೆ, ಹಂಗೆ ಪಾಪುಗೂ ನೋಡೋಣ, ಚೆನ್ನಾಗಿ ಸಿಕ್ಕಿದ್ರೆ ಅಲ್ಲೇ ತೊಗೊಳ್ಳೋಣ, ಇಲ್ಲಾಂದರೆ ಮೈಸೂರು ಉದ್ಯೋಗ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬನ್ನಿ ನೋಡೋಣ ಯಾವ ರೀತಿ ಕಲೆಕ್ಷನ್ ಇದೆ ಏನು ಅಂತ. ಸರಿ ನಡೀರಿ. ಹಾಂ ಓಕೆ, ಶೂಟ್ ಮಾಡ್ಬಿಡ ಕೇಳಬೇಕಿತ್ತು ಅವ್ರನ್ನ. ಎಲ್ಲಿ ಫಸ್ಟ್ ಫ್ಲೋರಾ? ಹುಡುಗಿಲೆಲ್ಲ ಯಾವ ಥರ ಅಂದರೆ ಫ್ಯಾನ್ಸಿ ಸ್ಯಾರೀಸು ಕವಲ ಅಂಟೆ ಗ್ರೀನ್ ವಿತ್ ಬ್ಲೂ. ಹೌದು, ಯಾವ ಕಾಂಬಿನೇಷನ್ ಬೇಕು ಬೃಂದ? ಗ್ರೀನ್ ಕಾಂಬಿನೇಷನ್ ಆರ್ ರೆಡ್ ಕಾಂಬಿನೇಷನಾ? ನೋಡೋಣ ಇರು. ಆ್ಯಕ್ಚುಲಿ ಪ್ರೈಸ್ ವೈಸ್ ಪರವಾಗಿಲ್ಲ ಅನಿಸ್ತಾ ಇದೆ. ಈಗ ಸೆಲೆಕ್ಟ್ ಮಾಡಿರೋ ಸ್ಯಾರೀಸ್ನ ಅವರು ಟ್ರಯಲ್ ಮಾಡಿ ತೋರಿಸ್ತಿದ್ದಾರೆ. ಲೆಹೆಂಗಾ ಟೈಪ್ ಉಳಿಸ್ಕೋಬೇಕು ಅಂತ ಹೇಳಿದ್ದಕ್ಕೆ ಅದೇ ರೀತಿ ಟ್ರಯಲ್ ಮಾಡಿ ನೋಡ್ತಾ ಇದ್ದೀವಿ. ಸೊ 1, 2, 3 ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಸೊ ಅದರಲ್ಲಿ ಫೈನಲೈಸ್ ಮಾಡ್ಕೊಳ್ಳೋದು. ಈಗ ಎಲ್ಲ ಕಲರ್ಸು ಆ್ಯಕ್ಚುಲಿ ಚೆನ್ನಾಗೇ ಇತ್ತು. ಲೈಕ್ ಪ್ರೈಸ್ ವೈಸ್ ಚೆನ್ನಾಗಿ ಅನ್ನಿಸ್ತು. ನೀವು ಒಂದು ಸಲ ಬಂದು ನೋಡ್ಬೋದು. ಮಕ್ಕಳಿಗೆ ಅಷ್ಟೊಂದೇನು ಕಲೆಕ್ಷನ್ ಇಲ್ಲ. ಲೈಕ್ ಚೆರಿಗೂ ನೋಡಿದೆ ನಾನು, ಬಟ್ ದೊಡ್ಡವ್ರಿಗೆ ಲೆಹೆಂಗಾಸು ಸ್ಯಾರೀಸು ಏನಾದರೂ ನೋಡಬೇಕು ಅಂದರೆ ಚೆನ್ನಾಗಿದೆ. ನೋಡಿ, ಈ ರೀತಿ ಉಡಿಸ್ಕೊಳ್ಳೋದ್ರಿಂದ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ತೊಗೋಬೋದು. ಕಾಂಟ್ರಾಸ್ಟಿಂಗ್ ಇರುತ್ತಾ, ಪ್ಲೀಟ್ಸ್ ಎಲ್ಲ ಹಾಕಿ ತರಿಸೋದ್ರಿಂದ ಇನ್ನೂ ಕ್ಲಿಯರಾಗಿ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ರೆಡಿಮೇಡ್ ಬ್ಲೌಸಸ್ ಸಹ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗೆ ಆಗೋ ಥರನೇ ಇಟ್ಟಿರೋದು. ಲೈಕ್ ಕಾಮನ್ ಕಲರ್ಸ್ ಇರುತ್ತಲ್ಲ, ರೆಡ್ಡು, ಪಿಂಕು, ಯೆಲ್ಲೋ, ಇದೆಲ್ಲ ಎಲ್ಲ ಸ್ಯಾರೀಸ್ಗೂ ಆಲ್ಮೋಸ್ಟ್ ಮ್ಯಾಚ್ ಮಾಡ್ಕೋಬೋದು. ಚೆನ್ನಾಗಿತ್ತು. ಅರ್ಜೆಂಟಾಗಿ ನಮಗೇನಾದರೂ ಬೇಕು ಅಂದರೆ ಅಥವಾ ಒಂದು ಯೂನೀಕ್ ಡಿಸೈನ್ಸ್ ಇದ್ದರೆ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೋದು. ಒಂದು 2-3 ಬ್ಲೌಸಸ್ ಇಟ್ಕೊಳ್ಬೋದು. ಅದಾದಮೇಲೆ ಎಲ್ಲ ಥರ ಸ್ಯಾರೀಸ್, ಲೈಕ್ ಸ್ಟಾರ್ಟಿಂಗ್ ಪ್ರೈಸಿಂದ ಹೈ ಪ್ರೈಸ್ ತನಕನೂ ನಮಗೆ ಎಲ್ಲ ಟೈಪ್ಸ್ ಆಫ್ ಸ್ಯಾರೀಸು ಇದೆ. ಸೊ ನಿಧಾನವಾಗಿ ನೋಡಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಎಲ್ಲ ಅರೇಂಜ್ ಮಾಡಿಟ್ಟಿರೋದ್ರಿಂದ ನಾವು ಸಹ ಹೋಗಿ, ಓಪನ್ ಆಗಿರೋದ್ರಿಂದ ನಾವೇ ಹೋಗಿ
ಹುಡುಕಿ ತೊಗೊಂಬಂದು ಸಹ ಇಟ್ಕೋಬೋದು. ಸೊ ನಾನು ಅವಳಿಗೆ ಉಡಿಸ್ತಾ ಇರಬೇಕಾದ್ರೆ ನಾವೇ ಹೋಗಿ ಎಷ್ಟೊಂದು ಸ್ಯಾರೀಸು ನಮ್ಗೆ ಯಾವ್ದು ಇಷ್ಟನೋ ಅದನ್ನು ಹೋಗಿ ಪ್ರೈಸು ನೋಡಿ ತೊಗೊಂಡು ಬರ್ಬೋದು. ನಮ್ಮ ಬಜೆಟ್ಗೆ ಯಾವ್ದು ಬೇಕು ಏನು ಅಂತ ನಾವು ಅವ್ರಿಗೆ ಹೇಳಿದ್ರೆ ಕೆಲವೊಂದು ತೋರಿಸ್ತಾರೆ. ನಾವು ಸಹ ಆ ರೀತಿ ವಿಂಡೋ ಶಾಪಿಂಗ್ ಥರ ಹೋಗಿ ಎಲ್ಲ ನೋಡಿ ಮಾಡಿದ್ರೆ ಒಂಥರ ನಮಗೂ ಒಂಥರ ಸಮಾಧಾನವಾಗೂ ಇರುತ್ತೆ, ಚೆನ್ನಾಗೂ ಅನಿಸುತ್ತೆ. ಸೊ ನನಗೆ ಈ ರೀತಿ ಇಷ್ಟ. ಲೈಕ್ ಅವರೇ ತಂದು ಎಲ್ಲ ತೋರಿಸೋದಕ್ಕಿಂತ ನಾವು ಕೆಲವೊಂದು ಓಡಾಡಿಕೊಂಡು ನೋಡಿಕೊಂಡು ತಗೊಂಡು ಮಾಡಿಸ್ಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಯಾವ ಥರ ಶಾಪಿಂಗ್ ಇಷ್ಟ ಆಗುತ್ತೆ? ಕೂತ್ಕೊಂಡು ಮಾಡೋದು ಇಷ್ಟನಾ ಅಥವಾ ಓಡಾಡಿಕೊಂಡು ವಿಂಡೋ ಶಾಪಿಂಗ್ ಥರ ಮಾಡೋದು ಇಷ್ಟನಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ನನ್ನ ತಮ್ಮನಿಗೆ ಸುಮ್ಮನೆ ರೇಗಿಸ್ತಾ ಇದ್ದೆ, ಎಲ್ಲೋ RCB ವಿನ್ ಆಯ್ತಲ್ಲ, ಎಲ್ಲಿ ಟ್ರೀಟ್ ಯಾವಾಗ ಕೊಡಿಸ್ತೀಯ ಅಂತ. ಅವನು ನಾಳೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದ. ನಾನು ನಾಳೆ ಯಾವಾಗ ಎಲ್ಲ ಮರ್ತೋಗ್ತೀಯ ನೀನು ಅಂತ ಸುಮ್ಮನೆ ರೇಗಿಸ್ತಾ ಇದ್ದೆ. ಸೊ ಇಲ್ಲಿ ಒಂದು ಔಟ್ಫಿಟ್ ರೆಡಿಯಾಗಿದೆ ನೋಡಿ. ಇದು ನಾನು ಅಲ್ಲಿ ಹೇಳಿದ್ನಲ್ಲ ಅರೇಂಜ್ ಮಾಡಿರ್ತಾರಲ್ಲ, ಅಲ್ಲಿ ನಾನು ತೆಗ್ದಿರುವಂತಹ ಕಾಂಬಿನೇಷನ್ ಇದು. ನನಗೆ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್. ಸೊ 7000 ಇದೆ ಹೇಳಿ, ವರ್ತಾ 7000 ಈ ಸ್ಯಾರಿಗೆ ಅಂತ. ಸೊ ಇಲ್ಲಿ ನೋಡ್ಬೋದು ಮತ್ತೆ ಇನ್ನೊಂದು ಕಲರ್ ಸ್ಯಾರಿನ ಉಡ್ಸ್ಕೊತಾ ಇದ್ದಾಳೆ ಪ್ಲೀಟ್ ಮಾಡಿಸ್ಕೊಂಡು. ಸೊ ಇದು ಪರ್ಪಲ್ ಆ್ಯಂಡ್ ರಾಮ ಗ್ರೀನ್ ಥರ ಬರುತ್ತಲ್ಲ, ರಾಮ ಗ್ರೀನು ಅಲ್ಲ, ಇದು ಬ್ಲೂಯಿಶ್ ಶೇಡಲ್ಲಿ ಬರುತ್ತೆ. ಸೊ ಈ ಕಾಂಬಿನೇಷನ್ನು ಒಂಥರ ಚೆನ್ನಾಗಿದೆ ಅಲ್ವಾ? ಸೊ ಆಮೇಲೆ ಇನ್ನೊಂದು ಸ್ವಲ್ಪ ಸ್ಯಾರೀಸ್ನ ನನ್ನ ಕಸಿನೂ ಹುಡ್ಕೊಂಡು ಬಂದು ತೋರಿಸ್ತಾ ಇದ್ದಾಳೆ ಈ ರೀತಿ ಕಲರ್ ಕಾಂಬಿನೇಷನ್ ಇದೆ ಅಂತ. ಸೊ ಹೀಗೆ ಅವರು ಕೆಲವೊಂದು ತೋರಿಸ್ತಾ ಇದ್ರು, ನಾವು ಕೆಲವೊಂದು ನೋಡ್ತಾ ಇದ್ವಿ. ಈಗ ಇನ್ನೊಂದು ಔಟ್ಫಿಟ್ನ ನೋಡ್ತಿದ್ದಾಳೆ. ಇದು ಆರೆಂಜ್ ಆ್ಯಂಡ್ ರಾಮ ಗ್ರೀನ್ ಕಾಂಬಿನೇಷನಲ್ಲಿ ಬರುತ್ತೆ. ಇದು ಸಹ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ. ಒಂಥರ ಯೂನಿಕ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಅವಳು ಯಾವ್ದು ಸೆಲೆಕ್ಟ್ ಮಾಡಿಕೊಂಡ್ಲು ಅಂತ ನೀವು ಗೆಸ್ ಮಾಡಿ. ನಾನು ನಿಮಗೆ ಅತಿ ಶೀಘ್ರದಲ್ಲಿ ತೋರಿಸೋಂಗಾಗಲಿ. ಸೊ ಇಲ್ಲಿ ನಾನು ಚರಿಗೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಕೆಲವೊಂದು ಪೀಸಸ್ ಎಲ್ಲ ಇಟ್ಟಿದ್ದಾರೆ, ಲೈಕ್ ಮಕ್ಕಳಿಗೆ ಫುಲ್ ಸ್ಯಾರಿ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಲ್ವಾ, ಹಾರ್ಡ್ಲಿ ಅವ್ರಿಗೆ 2 ಮೀಟರ್ಸ್ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಪ್ಲೀಟ್ಸ್ ಇಟ್ರೂ 2 ಮೀಟರ್ಸ್ ಆದರೆ ಸಾಕು, ಇಲ್ಲಾಂದರೆ 1.5 ಮೀಟರ್ ಆದ್ರೂ ಸಾಕಾಗುತ್ತೆ. ಸೊ ನೋಡ್ತಾ ಇದ್ದೀನಿ ನಾನು ಯಾವುದೆಲ್ಲ ಚೆನ್ನಾಗಿದೆ ಅಂತ. ಕೆಲವೊಂದು 1-2 ನನಗೆ ಚೆನ್ನಾಗಿ ಅನ್ನಿಸ್ತು, ಬೇರೆ ಎಲ್ಲ ನಾರ್ಮಲಾಗಿ ಸೇಮ್ ಕಾಂಬಿನೇಷನ್ಸಲ್ಲೇ ಇತ್ತು. ಅದರಿಂದ ಸರಿ ಆಯಿತು ಅಂತ ಹೇಳ್ಬಿಟ್ಟು ಬೇರೆ ಕಡೆ ಇನ್ನೊಂದು ಕಡೆ ನೋಡ್ಕೊಂಡು ಬರೋಣ. ಇಲ್ಲಿ ಕಲರ್ ಕಾಂಬಿನೇಷನ್ಸ್ ಅಷ್ಟೊಂದು ನನಗೆ ಅನಿಸಿಲ್ಲ. ಸೊ ಅವರು ಎಲ್ಲ ಡಾರ್ಕ್ ಕಲರೇ ತೋರಿಸ್ತಾ ಇದ್ರು. ಸೊ ಅದರಿಂದ ಹೇಳ್ತಾಯಿದ್ರು ನಿಮ್ಮ ಮಗುಗೆ ಈ ಥರ ಡಾರ್ಕ್ ಕಲರ್ಸ್ ಚೆನ್ನಾಗಿ ಸೂಟ್ ಆಗುತ್ತೆ ಅವ್ರ ಸ್ಕಿನ್ ಟೋನ್ಗೆ ಅಂತ. ನಾನು ನಿಮಗೆ ಮಗುನ ತೋರಿಸೇ ಇಲ್ವಲ್ಲ, ನಾನು ನಿಮ್ಗೆ ಗೊತ್ತೇ ಮೇಡಮ್, ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಮಗಳೂ ಯಾವ ಥರ ಇರ್ತಾರೆ ಅಂತ. ನನಗೆ ಸಖತ್ ಹುಷಾರಿದ್ದಾರೆ ಅಂತ ಅಂದ್ಕೊಂಡು ನಕ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ಸೊ ಫೈನಲಿ ನಾನೇನು ತೊಗೊಳೋದಕ್ಕೆ ಹೋಗಿಲ್ಲ. ನನ್ನ ತಂಗಿ ಮಾತ್ರ ಒಂದು ಸೆಲೆಕ್ಟ್ ಮಾಡಿಕೊಂಡ್ಳು ಸ್ಯಾರಿ, ಇದು ಲೆಹೆಂಗಾ ಸ್ಟಿಚ್ಚಿಂಗ್ಗೆ. ಆಮೇಲೆ ಕೆಳಗಡೆ ಬಂದ್ವಿ, ಇಲ್ಲಿ ಇಯರಿಂಗ್ಸ್ ತುಂಬ ಚೆನ್ನಾಗಿತ್ತು, ಯೂನಿಕ್ಕಾಗಿ. ಲೈಕ್ ನೈಟ್ ಔಟ್ಫಿಟ್ ರಿಸೆಪ್ಷನ್ಗೆ ಏನಾದರೂ ನಾವು ವೇರ್ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ವ್ಯಾಲೆಟ್ಸು, ಏನೇ ಆ್ಯಕ್ಸಸರೀಸ್ ಎಲ್ಲ ಗರ್ಲ್ಸ್ದೇನೇ ಆ್ಯಕ್ಸಸರೀಸ್ ಇದೆಯೋ ಅದೆಲ್ಲ ಒಂದು ಸೈಡಲ್ಲಿ ಇಟ್ಟಿದ್ದಾರೆ. ಆಮೇಲೆ ಕೆಳಗಡೆ ಎಲ್ಲ ನಿಮಗೆ ಚೂಡಿದಾರ್ಸ್, ಟಾಪ್ಸ್, ಲೆಗ್ಗಿನ್ಸ್ ಏನೇ ಬೇಕಿದ್ರೂ ಕೆಳಗಡೆ ವೆಸ್ಟ್ರನ್ ವೇರೆಲ್ಲ ಕೆಳಗಡೆ ಇದೆ. ಸೊ ಸಮ್ ಆಫರು ನಡೀತಾ ಇತ್ತು, ಸಮ್ಮರ್ ಸೇಲ್ ಅಂತ. ಸೊ ನೀವು ಬಂದು ಒಂದು ಸಲ ಭೇಟಿ ಮಾಡಿ, ನಿಮಗೇನಾದರೂ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೋಬೋದು. ಸೊ ಫೈನಲಿ ಒಂದು ರೌಂಡ್ ಎಲ್ಲ ನೋಡಿ, ನಾವು ಹೆಣ್ಮಕ್ಳೇ ಆಗೇ ಅಲ್ವಾ, ಏನು ತೊಗೊಂಡಿಲ್ಲ ಅಂದರೂ ನ್ಯೂ ಕಲೆಕ್ಷನ್ಸ್ ಏನು ಬಂದಿದೆ,
ಏನು ಅಂತ ನೋಡೋದು ಮಾತ್ರ ಸಖತ್ ಖುಷಿ ಆಗುತ್ತೆ. ನಾನು ಹಾಗೆ ಎಲ್ಲ ಒಂದು ರೌಂಡ್ ನೋಡಿದೆ, ಏನೇನೆಲ್ಲ ಹೊಸದಾಗಿ ಬಂದಿದೆ, ಯಾವ ಕಾಂಬಿನೇಷನ್ಸ್ ಇದೆ ಅಂತ. ಆಮೇಲೆ ಇಲ್ಲಿ ಟೈಲರಿಂಗ್ ಸರ್ವಿಸಸ್ ಇದೆ ಅಂತ ಹಾಕಿದ್ರು, ಅದು ಹಾಗೆ ನೋಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಬೋದು ನೋಡಿ, ಏನೇನು ಸರ್ವಿಸ್ ಎಲ್ಲ ಅವೈಲೇಬಲ್ ಇದೆ, ಏನು ಸ್ಟಿಚಿಂಗು ಇದೆ ನೋಡು, ಸ್ಟಿಚಿಂಗು, ಲೆಹಂಗಾ ಸ್ಟಿಚಿಂಗು, ಸ್ಯಾರಿ ಟ್ಯಾಸಲ್ಸು ಅದೆಲ್ಲ ಮಾಡ್ತಾರಂತೆ. ಸೊ ಇಲ್ಲೇ ಪರ್ಚೇಸ್ ಮಾಡಿ ಇಲ್ಲೇ ಮಾಡಿಸಿದ್ರೆ ಮೇ ಬಿ ಸ್ವಲ್ಪ ಕಡಿಮೆಗೂ ಮಾಡಿಕೊಡ್ಬೋದು. ನಾನು ಅದನ್ನೇನು ವಿಚಾರಿಸೋದಕ್ಕೆ ಹೋಗಿಲ್ಲ, ಯಾಕಂದರೆ ನಾನೇನು ಪರ್ಚೇಸ್ ಮಾಡಿಲ್ಲ. ಅವಳು ಬೇರೆ ಕಡೆ ಲೆಹಂಗಾ ಅಲ್ವಾ, ಬೇರೆ ಕಡೆ ಸ್ಟಿಚಿಂಗ್ ಕೊಡ್ತಾಳೆ. ಸೊ ಹೀಗಿತ್ತು ನಮ್ಮ ಸ್ಯಾರಿ ಶಾಪಿಂಗ್. ಏನೋ ಶಾಪಿಂಗ್ ಅನ್ನೋದೇ ಖುಷಿಯಾಗುತ್ತಪ್ಪ, ಲೈಕ್ ಸೆಲೆಕ್ಟ್ ಮಾಡೋದು, ತಗೊಳ್ಳೋದು, ಟೈಮ್ ಸ್ಪೆಂಡ್ ಮಾಡೋದು ನನಗಿಷ್ಟ ಆಗುತ್ತೆ ಶಾಪಿಂಗೆಲ್ಲ. ಬಟ್ ಏನಂದರೆ ವೆದರು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಅವತ್ತು ನಾವು ಹೋದಾಗ ತುಂಬ ಚೆನ್ನಾಗಿತ್ತು, ಈಗ ಕ್ಲೈಮೇಟ್ ಎಲ್ಲ ಚೆನ್ನಾಗಾಗಿದೆ, ಈವ್ನಿಂಗೆಲ್ಲ ಮಳೆ ಬರ್ತಾ ಇರುತ್ತೆ, ಕೂಲಾಗಿರುತ್ತೆ. ಸೊ ಸಮ್ಮರಲ್ಲಿ ಶಾಪಿಂಗ್ ಕಷ್ಟ, ಈ ರೀತಿ ಇದ್ದಾಗ ಎಲ್ಲ ಕರ್ಕೊಂಡು ಹೋಗ್ತೀಯ ಮಮತಾ? ಸ್ಯಾರೀಸ್ ಅಂತ ಅಲ್ಲಿ ಫ್ಯಾಬ್ರಿಕ್ ಚೆನ್ನಾಗಿ ಸಿಗುತ್ತಂತೆ, ನಾನು ನೋಡಿಲ್ಲ, ಆ್ಯಕ್ಚುಲಿ ಹೋಗೋಣ ಅಂತ ನೋಡೋಣ. ದುಪ್ಪಟ್ಟ ಮತ್ತು ಬೇಬಿಗೆ ಇದೆಲ್ಲ ತೊಗೋಬೇಕಲ್ಲ. ಅಲ್ಲಿ ಸಿಕ್ಕಿದ್ರೆ ಸಾಕಪ್ಪ, ತುಂಬ ಅಲ್ಲಿಯೋದಕ್ಕಿಂತ ಬೇಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸ್ಟ್ರೈಟ್ ರೋಡ್ ಅಷ್ಟೇ. ಸೊ ಇಲ್ಲಿ ನಮಗೆ ಸ್ಯಾರಿ ತೋರಿಸ್ತಿದ್ರಲ್ಲ ಬೀಟ್ ಮಾಡೋದಕ್ಕೆ ಸ್ಟಾಫು, ಅವರನ್ನೇ ನಮಗೆ ಸಜೆಸ್ಟ್ ಮಾಡಿದ್ರು ಟೆಂಪಲ್ ಫ್ಯಾಬ್ರಿಕ್ಸಲ್ಲಿ ಮಕ್ಕಳಿಗೆ ಚೆನ್ನಾಗಿ ಫ್ಯಾಬ್ರಿಕ್ಸ್. ಸೊ ಹೊರಡ್ತಾ ಇದ್ದೀವಿ, ಹೊರಗಡೆ ಮಾಡ್ತಾ ಇದ್ದೀವಿ, ನೋಡೋಣ ಬನ್ನಿ ಅಲ್ಲಿ ಯಾವ ಏನೋ ಅಂತಾರೆ, ಹಿಂಗೆ ಶಾಪಿಂಗ್ ಮಾಡೋದೇ ನಮಗೆ ಮನಸ್ಸು ತೃಪ್ತಿ ಅಲ್ವಾ. ಅದ್ರಲ್ಲಿ ದುಡ್ಡಿದೆ, ಬಾಯಿಲಿ. ವಿಚಾರಿಸ್ತಾ ಇದ್ವಿ ಏನೇನೆಲ್ಲ ನಿಮ್ಮಲ್ಲಿ ಸಿಗುತ್ತೆ. ಅವ್ರು ಹೇಳ್ತಿದ್ರು ಈ ಫಸ್ಟ್ ಫ್ಲೋರೆಲ್ಲ ಫುಲ್ ಸ್ಯಾರೀಸು, ಮೇಲೆ ಫ್ಯಾಬ್ರಿಕ್ಸ್ ಇರುತ್ತೆ, ಎಲ್ಲ ಟೈಪ್ಸ್ ಆಫ್ ಫ್ಯಾಬ್ರಿಕ್ಸು ಇರುತ್ತೆ, ನಾವು ಮಿಕ್ಸ್ ಮ್ಯಾಚ್ ಮಾಡಿ ಸಹ ತೊಗೋಬೋದು ಅಂತ ಎಲ್ಲ. ಸರಿ ಆಯಿತು ಅಂತ ಹೇಳಿ ನಾವು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದೀವಿ ಈ ಥರ ನೀವು ರೋಲ್ಸ್ ಮಾಡಿ ಇಟ್ಟಿದ್ದಾರಲ್ಲ, ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಲೈಕ್ ನಾವು ಮಿಕ್ಸ್ ಮ್ಯಾಚ್ ಸಹ ಮಾಡ್ಕೋಬೋದು. ಈಗ ಬನಾರಸಿ ಇದು ಇರುತ್ತೆ, ಮೇಲೆ ನೀವು ರೇಷ್ಮೆದು ಕೂಡ ಕೊಟ್ಕೋಬೋದು, ಚೆನ್ನಾಗಿರುತ್ತೆ. ಅಥವಾ ಎರಡು ನಿಮಗೆ ರೇಷ್ಮೆ ಕಾಂಬಿನೇಷನಲ್ಲೇ ಬೇಕಾ ಅಂತಲೂ ಸಹ ನೋಡ್ಬೋದು. ಸೊ ನೋಡ್ತಾ ಇದ್ದೀವಿ, ಅವಳಿಗೆ ಸ್ವಲ್ಪ ಡಾರ್ಕ್ ಕಲರ್ಸ್ನ ಚೂಸ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಡಾರ್ಕ್ ಕಲರ್ಸ್ನ ನೋಡ್ತಾ ಇದ್ದೀವಿ. ಏನಂದರೆ ಪೂಜೆಗೆ ಅಲ್ವಾ, ಸೊ ಸ್ವಲ್ಪ ಟ್ರೆಡಿಷ್ನಲ್ ಆಗೂ ಇರಬೇಕು, ಆಮೇಲೆ ಯುನೀಕ್ ಕಲರ್ ಕಾಂಬಿನೇಷನ್ ಅಥವಾ ಬ್ರೈಟ್ ಕಲರ್ ಕಾಂಬಿನೇಷನ್ನು ಇರಬೇಕು ಅಂತ. ಸೊ ನೋಡ್ತಿರ್ಬೋದು ಈ ಕಲರ್ ಕಾಂಬಿನೇಷನ್ ಪಿಂಕ್ ಆ್ಯಂಡ್ ಗ್ರೀನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳ ಫೇಸ್ಗೆ. ಸೊ ಅದನ್ನು ನೋಡ್ತಾ ಇದ್ದೀನಿ. ಆಮೇಲೆ ಆ ಪಿಂಕ್ ಫ್ಲವರ್ಸ್ ಎಲ್ಲ ಇರುತ್ತಲ್ಲ, ಇದು ಬಂದು ಬನಾರಸಿ. ನೀವು ಬ್ಲೂ ಮತ್ತು ಡಾರ್ಕ್ ಪಿಂಕ್ ನೋಡ್ತಿದ್ದೀರಲ್ಲ, ಅದು ಬನಾರಸಿ ಬರುತ್ತೆ. ಸೊ ಅದು ಸಹ ಅದು ಅಥವಾ ಅದು ಅಂತ ಪಕ್ಕದಲ್ಲಿ 4 ಇಟ್ಟಿದ್ದೀವಿ, ಯಾವುದಾದ್ರೂ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ.
ಸೊ ಕೇಳ್ತಾ ಇದ್ದೆ ಅವ್ರಿಗೂ ಯಾವ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಯಾವ ಥರ ತೊಗೊಳ್ಳೋಣ ಅಂತ. ಸೊ ಫೈನಲಿ ನಾವು ಯಾವ್ದು ತೊಗೊಂಡ್ವಿ ಏನು ಅಂತ ಎಲ್ಲ ನಾನು ಔಟ್ಫಿಟ್ ಎಲ್ಲ ರೆಡಿ ಆದಮೇಲೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾಮಕರಣ ಇನ್ನೇನು ಬಂದುಬಿಡ್ತು, ಇನ್ನೊಂದು 20 days ಇದೆ. ಎಲ್ಲ ಪ್ರಿಪ್ರೇಷನ್ಸು ನಡೀತಾ ಇದೆ. ಸೊ ಖುಷಿನೂ ಇದೆ, ಫೈನಲಿ ಈ ಮೈಲ್ ಸ್ಟೋನ್ ರೀಚ್ ಆಗಿದ್ದೀವಿ ಅಂತ. ಎಲ್ಲ ಮಾಮೀಸ್ಗೆ ಗೊತ್ತಿರುತ್ತೆ 9 months ಆಫ್ ಮೈಲ್ ಸ್ಟೋನ್ ರೀಚ್ ಮಾಡಬೇಕು ಅಂದರೆ ಒಂದೊಂದು ಸ್ಟೆಪ್ಪಿಂಗ್ ಸ್ಟೋನು ತುಂಬಾ ಡಿಫ್ರೆಂಟಾಗಿರುತ್ತೆ. ತುಂಬ ಹಾರ್ಡ್ ಕಷ್ಟ ಅಂತಲೂ ಇರುತ್ತೆ, ಅದೇ ರೀತಿ ಅಷ್ಟೇ ಖುಷಿನೂ ಇರುತ್ತೆ. ಸೊ ನೋಡೋಣ ಯಾವ ರೀತಿ ಎಲ್ಲ ಮೂಡ್ ಬರುತ್ತೆ ಅಂತ. ನಾನು ನಿಮಗೆ ಓವರಾಲ್ ಆಗಿ ಯಾವ್ಯಾವ ಫ್ಯಾಬ್ರಿಕ್ಸ್ನ ತೊಗೊಂಡು ಯಾವ ರೀತಿ ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದೀನಿ, ಎಲ್ಲಿ ಕೊಟ್ಟಿದ್ದೀನಿ ಅಂತ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇದರಲ್ಲಿ ಫುಲ್ ನಿಮಗೆ ನಾನು ಪರ್ಚೇಸಿಂಗ್ ವಿಡಿಯೋ ಆ್ಯಂಡ್ ನಾವು ಇನ್ನೊಂದು ಶಾಪ್ಗೆ ಹೋಗಿದ್ವಿ ಈವ್ನಿಂಗು, ಸೊ ಅದು ಸಹ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಫೈನಲಿ ತೊಗೊಂಡ್ವಿ ನಾವು. ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ಗೆಸ್ ಮಾಡಿ ನೋಡೋಣ. ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಗೆಸ್ ಕರೆಕ್ಟ್ ಆಗಿದ್ರೆ ಏನು ಮಾಡೋಣ, ಒಂದು ಗಿಫ್ಟ್ ಕೊಡೋ ಥರ ಮಾಡೋಣ. ನೋಡೋಣ ಎಷ್ಟು ಜನ ನೀವು ಇದಕ್ಕೆ ರೆಸ್ಪಾಂಡ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಸೊ ಇಲ್ಲಿ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಅಫ್ಕೋರ್ಸ್ ಮಳೆ ಎಲ್ಲ ಬರ್ತಿತ್ತು, ಮಿಸ್ ಮಾಡೋದಕ್ಕೆ ಕಾಶ್ಮೀರಿ ಚಾ ಹೆಂಗಿದೆ ಅದು ಕಾಫಿ